ಹಾಯ್ ಫ್ರೆಂಡ್ಸ್, ಕಳನಟ ಸುಧೀರ್ ಜೀವನದ ಕತೆ ಗೊತ್ತಾ? ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲದಿದ್ರೂ ಸಣ್ಣ ವಯಸ್ಸಿನಲ್ಲೇ ವಿಧಿವಶರಾಗಿದ್ದು ಹೇಗೆ? ಆ ಒಂದೇ ಒಂದು ತಪ್ಪು ಇವರ ಜೀವವನ್ನೇ ಬಲಿ ಪಡೆದುಕೊಳ್ತಾ. ಸುಧೀರ್ ಕುಟುಂಬ ಈಗ ಹೇಗಿದೆ ಗೊತ್ತಾ? ಸುಧೀರ್ ಮಕ್ಕಳನ್ನು ಬೆಳೆಸಿದ್ದು ಹೇಗೆ ಪತ್ನಿ ಮಾಲತಿ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸುಧೀರ್ ಆರಂಭಿಕ ಜೀವನ ಹೇಗಿತ್ತು? ಕನ್ನಡ ಚಿತ್ರರಂಗ ಎಂದಿಗೂ ಮರೆಯಲಾಗದ ಕಳನಟರ ಪೈಕಿ ಸುಧೀರ್ ಕೂಡ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಇವರು 1947ರ ಮೇ 21ರಂದು ಜನಿಸಿದ್ರು. ನಟನೆಯಲ್ಲಿ ಮೊದಲಿನಿಂದಲೂ ಆಕ್ಟಿವ್ ಆಗಿದ್ದ ಇವರು ಆರಂಭದಲ್ಲಿ ನಾಟಕಗಳನ್ನು ಮಾಡ್ತಿದ್ರು. ಉತ್ತರ ಕರ್ನಾಟಕ ಕಡೆ ಹಲವಾರು ಸ್ಟೇಜ್ ಶೋಗಳನ್ನು ನಡೆಸಿಕೊಟ್ಟಿದ್ರು. ಅದರಲ್ಲೂ ಇವರ ಸಿಂಧೂರ ಲಕ್ಷ್ಮಣ ನಾಟಕವನ್ನ ಜನ ಹುಚ್ಚೆದ್ದು ನೋಡ್ತಿದ್ರು. ಅಷ್ಟು ಸೂಪರ್ ಆಗಿ ನಟಿಸ್ತಿದ್ರು ನಟ ಸುಧೀರ್. ಇವರ ಧ್ವನಿ, ಡೈಲಾಗ್ ಡೆಲಿವರಿ, ಹಾವಭಾವ ಎಲ್ಲವೂ ವಿಭಿನ್ನವಾಗಿತ್ತು. ಹೀಗಾಗಿ ಜನರಿಗೆ ಇಷ್ಟವಾಗ್ತಿತ್ತು. ಆದರೂ ಆರ್ಥಿಕವಾಗಿ ತುಂಬಾ ಕಷ್ಟದ ದಿನಗಳನ್ನು ಎದುರಿಸ್ತಿದ್ರು. ಆಗ 1973ರಲ್ಲಿ ಬೀಸಿದ ಬಲೆ ಅನ್ನೋ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಇದು ಸುಧೀರ್ ವೃತ್ತಿ ಬದುಕನ್ನೇ ಬದಲಿಸಿಬಿಡ್ತು. ಸ್ವಲ್ಪ ದುಡ್ಡು ನೋಡೋಕೆ ಶುರು ಮಾಡಿದ್ರು. ಕಳನಟನಾಗಿ ಹೆಸರು ಮಾಡಿದ ಸುಧೀರ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಒಂದರ ಮೇಲೊಂದರಂತೆ ಸಿನಿಮಾಗಳು ಬಂದವು. ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್, ಪ್ರಭಾಕರ್ ಹೀಗೆ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. ಸುಮಾರು 200 ಸಿನಿಮಾಗಳಲ್ಲಿ ನಟಿಸಿದ್ರು. ಸಿನಿಮಾ ಬದುಕಿಗೆ ಹೋದ ಕೂಡಲೇ ಮೊದಲು ಅನ್ನ ಕೊಟ್ಟ ನಾಟಕವನ್ನ ಕೂಡ ಸುಧೀರ್ ಬಿಡ್ಲಿಲ್ಲ. ಅಲ್ಲಿಯೂ ಆಗಾಗ್ಗೆ ಹೋಗಿ ನಾಟಕ ನಡೆಸಿಕೊಡ್ತಿದ್ರು. ಕರ್ನಾಟಕ ಕಲಾ ವೈಭವ ಅನ್ನೋ ನಾಟಕ ತಂಡ ಶುರು ಮಾಡಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಸುಧೀರ್ ಸಿನಿಮಾಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟ ಸುಧೀರ್ ನಂತರ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. ಬಂಗಾರಪ್ಪ ಕಟ್ಟಿದ್ದ ಕರ್ನಾಟಕ ಕ್ರಾಂತಿರಂಗ ಅನ್ನೋ ಪಕ್ಷಕ್ಕೆ ಸೇರಿದ್ರು. 1989ರ ಚುನಾವಣೆಯಲ್ಲಿ ಸಾಗರ ಕ್ಷೇತ್ರದಿಂದ ಸ್ಪರ್ಧಿಸಿದರಾದ್ರೂ ಗೆಲುವು ಕಾಣಲಿಲ್ಲ. ಸೋಲು ಅನುಭವಿಸಿದ್ರು. ನಂತರದಲ್ಲಿ ಬಿಜೆಪಿ ಸೇರಿ ಕಾರ್ಯಕಾರಿ ಸಮಿತಿ ಸದಸ್ಯರೂ ಆದ್ರು. ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಕಂಡಷ್ಟು ರಾಜಕೀಯದಲ್ಲಿ ಯಶಸ್ಸು ಕಾಣಲಿಲ್ಲ. ತುಂಬಾ ಘೋರವಾಗಿತ್ತು ಸುಧೀರ್ ಅಂತ್ಯ. ಸಿನಿಮಾದಲ್ಲಿ ಸಿಗರೆಟ್ ಎಳ್ಕೊಂಡು ಎಣ್ಣೆ ಹೊಡೆಯುವಂತೆ ನಟಿಸ್ತಿದ್ದ ಸುಧೀರ್ಗೆ ನಿಜ ಜೀವನದಲ್ಲಿ ಒಂದೇ ಒಂದು ದುರಭ್ಯಾಸ ಇರಲಿಲ್ಲ. ತೆರೆ ಮೇಲೆ ವಿಲನ್ ಆಗಿ ಗಹಗಹಿಸುತ್ತಿದ್ದ ಸುಧೀರ್ ನಿಜ ಜೀವನದಲ್ಲಿ ತುಂಬಾ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ರು. ಆದರೆ ಸುಧೀರ್ಗೆ ಅಲರ್ಜಿ ಸಮಸ್ಯೆ ಇತ್ತು. ಸ್ವಲ್ಪ ಧೂಳು ಇದ್ರೂ ಇವರ ಆರೋಗ್ಯ ತುಂಬಾ ಹದಗೆಡ್ತಿತ್ತು. ಹೀಗಿರ್ಬೇಕಾದ್ರೆ 1999ರಲ್ಲಿ ಸಿನಿಮಾ ಒಂದರ ಶೂಟಿಂಗ್ ವೇಳೆ ಧೂಳಿನ ವಾತಾವರಣ ಸೃಷ್ಟಿಯಾಯಿತು. ಇದರಿಂದ ಅಸ್ವಸ್ಥಗೊಂಡ ಸುಧೀರ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಹಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದ ಸುಧೀರ್ ಜೂನ್ 13ರಂದು ತಮ್ಮ 52ನೇ ವಯಸ್ಸಿನಲ್ಲಿ ಉಸಿರಾಟದ ಸಮಸ್ಯೆಯಿಂದ ಪ್ರಾಣ ಕಳ್ಕೊಂಡ್ರು. ಸುಧೀರ್ಗೆ ಧೂಳು ಆಗಲ್ಲ ಅನ್ನೋದು ಗೊತ್ತಿದ್ರೂ ಸಿನಿಮಾ ನಿರ್ದೇಶಕರ ತಪ್ಪಿನಿಂದ ಸುಧೀರ್ ಪ್ರಾಣ ಬಿಟ್ರು. ಸುಧೀರ್ ಪತ್ನಿಯ ಬಗ್ಗೆ ಗೊತ್ತಾ? ಸುಧೀರ್ ಪತ್ನಿ ಹೆಸರು ಮಾಲತಿ ಅಂತ. ಈಕೆ ಹುಬ್ಬಳ್ಳಿ ಮೂಲದವರಾಗಿದ್ದು ನಾಟಕಗಳಲ್ಲಿ ತೊಡಗಿಸಿಕೊಂಡಿದ್ರು. ದೊಡ್ಡ ನಟಿಯಾಗಬೇಕು ಅಂತ ಕನಸು ಕಂಡಿದ್ರು. ಮಿನುಗುತಾರೆ ಕಲ್ಪನಾ ಅವರ ತಂಡ ಸೇರ್ಕೊಂಡು ಸ್ಟೇಜ್ ಶೋಗಳಲ್ಲಿ ಭಾಗಿಯಾದ್ರು. ಕಲ್ಪನಾ ಜೊತೆ ಇವರು ತುಂಬಾ ಆಪ್ತರಾಗಿದ್ರು. ಹೀಗಿದ್ದಾಗಲೇ ನಟ ಸುಧೀರ್ ಅವರ ಪರಿಚಯವಾಯಿತು. ನಂತರದಲ್ಲಿ ಸುಧೀರ್ ಮಾಲತಿ ಅವರನ್ನ ಇಷ್ಟಪಟ್ರು. ಖುದ್ದು ಕಲ್ಪನಾ ಮುಂದೆ ನಿಂತು ಇವರಿಬ್ಬರ ಮದುವೆ ಮಾಡಿದ್ರು. ವಯಸ್ಸಿನಲ್ಲಿ ಸುಧೀರ್ ಮಾಲತಿಗಿಂತ 15 ವರ್ಷ ದೊಡ್ಡವರಾಗಿದ್ರು. ದಂಪತಿಗೆ ನಂದಕಿಶೋರ್ ಮತ್ತು ತರುಣ್ ಅನ್ನೋ 2 ಮಕ್ಕಳಾದ್ರು. ಆದ್ರೆ ಸುಧೀರ್ ಬೇಗನೆ ವಿಧಿವಶರಾಗಿದ್ರಿಂದ ಕುಟುಂಬ ನಿರ್ವಹಿಸೋ ಜವಾಬ್ದಾರಿ ಮಾಲತಿ ಹೆಗಲ ಮೇಲೆ ಬಿತ್ತು. ಸುಧೀರ್ ಹುಟ್ಟು ಹಾಕಿದ್ದ ಕರ್ನಾಟಕ ಕಲಾ ವೈಭವ ಅನ್ನೋ ನಾಟಕ ತಂಡವನ್ನ ಮುನ್ನಡೆಸಿದ್ರು. ಆ ನಾಟಕ ತಂಡವೇ ಕುಟುಂಬಕ್ಕೆ ಆಧಾರವಾಯಿತು. ಅದರ ಮೂಲಕವೇ ಮಾಲತಿ ತನ್ನ ಮಕ್ಕಳನ್ನ ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ರು. ಮಾಲತಿ ಅವರನ್ನ ನಟರಾದ ಗಣೇಶ್, ದರ್ಶನ್, ಶರಣ್ ಎಲ್ಲರೂ ಕೂಡ ತಾಯಿಯಂತೆ ಪ್ರೀತಿಸ್ತಾರೆ. ಎಲ್ಲರೂ ಅವರ ಕೈ ತುತ್ತು ತಿಂದಿದ್ದೀವಿ ಅಂತ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ. ಸುಧೀರ್ ಮಕ್ಕಳು ಏನ್ ಮಾಡ್ತಿದ್ದಾರೆ?
ಮೊದಲ ಮಗ ನಂದಕಿಶೋರ್ ಡೈರೆಕ್ಷನ್ ಫೀಲ್ಡ್ಗೆ ಇಳಿದು ಹಿಟ್ ಡೈರೆಕ್ಟರ್ ಎನಿಸಿಕೊಂಡಿದ್ದಾರೆ. ವಿಕ್ಟರಿ, ಅಧ್ಯಕ್ಷ, ರನ್ನ ರೀತಿಯ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸುಲೋಚನಾ ಅನ್ನೋರನ್ನ ಮದುವೆ ಆಗಿದ್ದು ಮಗ ಕೂಡ ಇದ್ದಾನೆ. ಇನ್ನು ಎರಡನೇ ಮಗ ತರುಣ್ ಕೂಡ ಖ್ಯಾತ ನಿರ್ದೇಶಕರಾಗಿದ್ದು ಚೌಕ, ರಾಬರ್ಟ್, ಕಾಟೇರಾದಂತ ಸಕ್ಸಸ್ ಸಿನಿಮಾಗಳನ್ನ ನೀಡಿದ್ದಾರೆ. ಇವರು ನಟಿ ಸೋನಲ್ ಮೊಂಟೇರೊ ಜೊತೆ ಮದುವೆ ಆಗಿದ್ದಾರೆ. ಫ್ರೆಂಡ್ಸ್, ಇದು ಖಳನಟರಾಗಿ ಮಿಂಚಿದ ಸುಧೀರ್ ಜೀವನದ ಬಗ್ಗೆ, ಅವರ ಅಂತ್ಯ ಹೇಗಾಯ್ತು ಅನ್ನೋದರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಸುಧೀರ್ ನಟನೆಯ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ.